ಅದು ಪೊಲೀಸ್ ಆಗಲಿ ಯಾವನೇ ಆಗಿರಲಿ ತಪ್ಪು ಮಾಡಿದ್ರೆ ತಪ್ಪೇ. ನೋಡಿ, ಅವನ್ಯಾವನೋ ಒಬ್ಬ ಸಬ್ ಇನ್ಸ್ಪೆಕ್ಟ್ರು ಪೋಕ್ಸೋ ಕೇಸಲ್ಲಿ ಅರೆಸ್ಟಾಗಿ ಜೈಲಿಗೆ ಹೋಗಿದ್ದಾನೆ. ಈ ಹುಡುಗಿ ಹತ್ರ ದುಡ್ಡಿಲ್ಲ, ಕಾಸಿಲ್ಲ, ತಂದೆ ಇಲ್ಲ, ತಾಯಿ ಇಲ್ಲ. ಒಂದು ರೀಸನ್ ನಂಬರ್ 1. ಎರಡನೇ ರೀಸನ್ ಏನಂದರೆ, ಈ ದಿನೇಶ್ ಅನ್ನೋ ವ್ಯಕ್ತಿ ಇನ್ನೊಬ್ಬಳನ್ನ ಮದುವೆ ಮಾಡ್ಕೊಳ್ಳೋದಕ್ಕೆ ರೆಡಿ ಆಗಿದ್ದಾನೆ. ನೋಡಿ, ನಾವು ಹೆಣ್ಮಕ್ಳಿಗೆ ಗೌರವ ಕೊಡ್ತೀವಿ, ಆದರೆ ಒಂದು ಹೆಣ್ಮಗಳನ್ನ ಹಾಳು ಮಾಡಿ ಅದೇ ಡಿಪಾರ್ಟ್ಮೆಂಟಿಗೆ ಸಂಬಂಧಪಟ್ಟಂಥ ಇನ್ನೊಂದು ಹೆಣ್ಮಗಳನ್ನ ಮದುವೆ ಮಾಡ್ಕೊಳ್ಳೋ ಅಂಥದ್ದು, ಈ ಹುಡುಗಿಗೆ ಮೋಸ ಮಾಡೋ ಅಂಥದ್ದು, ಇಂಥದ್ದೆಲ್ಲ ಮಾಡೋದಿಲ್ಲ. ನೆಕ್ಸ್ಟ್ ನನ್ನ ಹೋರಾಟ ಹೆಂಗಿರುತ್ತಂದರೆ, ಆ ಹುಡುಗಿ ಮನೆ ಮುಂದೆ ಕೂತ್ಕೊಂಡು ಹೋರಾಟ ಮಾಡ್ತೀನಿ. ನಾವು ಹೇಳೋಂಥದ್ದು, ಕೇಸ್ ಆದರೂ, ಕಂಪ್ಲೇಂಟ್ ಆದರೂ, ಅರೆಸ್ಟ್ ಆಗಿ ಜೈಲಿಗೆ ಹೋದರೂ, ಡ್ಯೂಟಿಗೆ ಹೋದರೂ ಪರವಾಗಿಲ್ಲ, ನಾನು ಆ ಹುಡುಗಿನ ಮದುವೆ ಮಾಡ್ಕೊಳ್ಳಲ್ಲ ಅಂತೇಳ್ಬಿಟ್ಟು ದಿನೇಶ್ ಹೇಳೋವಾಗ ನಾವೇನು ಮಾಡ್ಬೇಕಂದ್ರೆ, ನನ್ನ ಮೇಲೆ ಕೇಸ್ ಆದರೂ, ಕಂಪ್ಲೇಂಟ್ ಆದರೂ, ಅರೆಸ್ಟ್ ಆದರೂ, ಜೈಲಿಗೆ ಹೋದರೂ ಪರವಾಗಿಲ್ಲ, ದಿನೇಶ್ ಅನ್ನೋ ವ್ಯಕ್ತಿ ಎಲ್ಲಿ ಡ್ಯೂಟಿ ಮಾಡ್ತಾನೋ ಅಲ್ಲಿ ನಾವೆಲ್ಲ ಆ ವ್ಯಕ್ತಿನ ಹೋಗೋವಂಥದ್ದು ಕನ್ವಿನ್ಸ್ ಮಾಡೋವಂಥ ಕೆಲಸ ಮಾಡಬೇಕು. ನಾವು ಕಾನೂನು ಉಲ್ಲಂಘನೆ ಮಾಡಿ ಏನೂ ಮಾಡಲ್ಲ, ನಾವು ಕನ್ವಿನ್ಸ್ ಮಾಡ್ತೀವಿ. ಕನ್ವಿನ್ಸ್ ಮಾಡಿದ್ರು ಆ ವ್ಯಕ್ತಿ ಒಪ್ಪಿಲ್ಲ ಅಂದಾಗ, ಮತ್ತು ಇಂಥವ್ರು ಬಂದು ನಮ್ಮ ಮೇಲೆ ತೊಂದರೆ ಕೊಡ್ತಾ ಇದ್ದಾರೆ, ಇಂಥವ್ರು ಬಂದು ನಮಗೆ ಡ್ಯೂಟಿಗೆ ಇದು ಮಾಡ್ತಾ ಇದ್ದಾರೆ, ಇವ್ರ ಮೇಲೆ ಪ್ರಕರಣ ದಾಖಲು ಮಾಡೋ ಅಂತ ಹೇಳ್ಬಿಟ್ಟು ನಮ್ಮ ಮೇಲೆ ಪ್ರಕರಣ ದಾಖಲು ಮಾಡಿದಾಗ ನಾವು ಅರೆಸ್ಟಾಗಿ ಜೈಲಿಗೆ ಹೋಗೋಣ. ಈ ಒಂದು ಹೋರಾಟಕ್ಕೆ ನನ್ನ ಜೊತೆ ಇರೋಂಥ ಎಲ್ಲ ನನ್ನ ಸೈನಿಕರು ರೆಡಿಯಾಗಿದ್ದಾರೆ. ಒಂದು, ಯಾರು ಈ ದಿನೇಶ್ ಅನ್ನೋ ವ್ಯಕ್ತಿ ಇದ್ದಾನೆ, ಈ ವ್ಯಕ್ತಿ ನಮ್ಮ ವಿರುದ್ಧ ಮಾನನಷ್ಟ ಮೊಕದ್ದಮೆಗಳು 1000 ಹಾಕಲಿ, ಆಮೇಲೆ ನಾವು ಮಾತಾಡೇಬಾರ್ದು ಅಂತ ಹೇಳ್ಬಿಟ್ಟು ಸ್ಟೇ ತಂದ್ರೂ ನಾನು ನೆಕ್ಸ್ಟ್ ಡೇನೇ ಮಾತಾಡ್ತೀನಿ. ಮಾನನಷ್ಟ ಮೊಕದ್ದಮೆಗಳು 1000 ಹಾಕಿ ನಮ್ಮನ್ನು ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಿದ್ರು ಪರವಾಗಿಲ್ಲ, ನಾನು ಈ ವ್ಯಕ್ತಿ ವಿರುದ್ಧ ಆ ವ್ಯಕ್ತಿ ಆ ಹೆಣ್ಣುಮಗಳನ್ನ ಮದುವೆ ಮಾಡ್ಕೊಳ್ಳೋ ತನಕ ನಿರಂತರವಾಗಿ ಮಾತಾಡ್ತೀವಿ. ಯಾವ ಹೆಣ್ಣುಮಗಳು ಇನ್ನೊಂದು ಹೆಣ್ಣುಮಗಳಿಗೋಸ್ಕರ ಅವನು ಲಕ್ಷ್ಮೀನ ಬೇಡ ಅಂತ ಇದ್ದಾನೋ ಅವರು ಮನೆ ಮುಂದೆ ಕುತ್ಕೊಂಡು ಹೋರಾಟ ಮಾಡೋಂಥ ಕೆಲಸ ಮಾಡ್ತೀನಿ. ಎಲ್ರಿಗೂ ನಮಸ್ಕಾರ. ನಮ್ಮ ಬೆಳ್ಳಂಡೂರು ಪೊಲೀಸ್ ದಿನೇಶ್ ನಮ್ಮ ತಂದೆ ತಾಯಿ ಇಲ್ದಿರ ಇರೋಂತಹ ಲಕ್ಷ್ಮಿ ಅನ್ನೋ ಯುವತಿಗೆ ಮೋಸ ಮಾಡಿರೋಂಥ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇವತ್ತಿಗೆ ಸುಮಾರು ಒಂದು 22-23 ದಿನ ಆಯಿತು. ಈ ವಿಚಾರದಲ್ಲಿ ನಾವು ಒಂದು ಹೋರಾಟ ಶುರು ಮಾಡಿ, ಆದರೆ ಪೊಲೀಸ್ ಇಲಾಖೆಯಲ್ಲಿ ನಾವು ಯಾವತ್ತೂ ಹೆಣ್ಮಕ್ಳ ಪರವಾಗಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಂಥವ್ರು ಆ ವ್ಯಕ್ತಿಗೆ ನಾವು ವಿಡಿಯೋ ಮಾಡಿದ ದಿನವೇ 1 ವಾರ ರಜಾ ಕೊಟ್ಟು, ಅದಾದಮೇಲೆ ಹೋರಾಟ ಮಾಡಿದ ದಿನ 1 ತಿಂಗಳು ರಜಾ ಕೊಟ್ಟಿರೋ ಅಂಥದ್ದು ವಿಪರ್ಯಾಸ. ಅದಾದಮೇಲೆ ಅದು ಪೊಲೀಸ್ ಆಗಲಿ ಯಾವನೇ ಆಗಿರಲಿ ತಪ್ಪು ಮಾಡಿದ್ರೆ ತಪ್ಪೇ. ನೋಡಿ, ಅವನ್ಯಾವನೋ ಒಬ್ಬ ಸಬ್ ಇನ್ಸ್ಪೆಕ್ಟ್ರು ಪೋಕ್ಸೋ ಕೇಸಲ್ಲಿ ಅರೆಸ್ಟಾಗಿ ಜೈಲಿಗೆ ಹೋಗಿದ್ದಾನೆ. ಈಗ ನಾವು ಹೇಳೋಂಥದ್ದು ಏನಂದರೆ, ಈ ಹೆಣ್ಣು ಮಗಳ ವಿಚಾರದಲ್ಲಿ ಪೊಲೀಸ್ ಇಲಾಖೆ ಅವನು ಕರೆಸಿ ಮಾತಾಡ್ಬೋದಾಗಿತ್ತು. ACP ಅವರಿಗೆ ಮತ್ತು ಬುಗೋಡಿ ಪೊಲೀಸ್ ಠಾಣೆಗೆ ಲಕ್ಷ್ಮಿ ಕಂಪ್ಲೇಂಟ್ ಕೊಟ್ಟಿದ್ದಾಳೆ, ಕರೆಸಿ ನಮಗೊಂದು ನ್ಯಾಯ ಕೊಡಿಸಿ ಅಂತೇಳ್ಬಿಟ್ಟು ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾಳೆ. ಆ ಕಂಪ್ಲೇಂಟ್ಗೆ ಇಲ್ಲಿ ತನಕ ಯಾವುದೇ ರೆಸ್ಪಾನ್ಸ್ ಇಲ್ಲ. ಆ ವ್ಯಕ್ತಿ ಪೊಲೀಸ್ನವ್ರಿಗೆ ಹೇಳೋಂಥದ್ದು ಏನಂದರೆ, ನನ್ನ ಮೇಲೆ ಕೇಸ್ ಆದರೂ ಪರವಾಗಿಲ್ಲ, ನಾನು ಅರೆಸ್ಟಾಗಿ ಜೈಲಿಗೆ ಹೋದ್ರೂ ಪರವಾಗಿಲ್ಲ, ನನ್ನ ಡ್ಯೂಟಿ ಹೋದ್ರೂ ಪರವಾಗಿಲ್ಲ, ನನಗೆ ಆ ಹುಡುಗಿ ಬೇಡ ಅನ್ನೋ ಒಂದು ಉದ್ದೇಶದಲ್ಲಿ ಹೇಳೋಂಥದ್ದು. ಯಾಕೆ ಬೇಡ ಅಂತಂದರೆ ರೀಸನ್ಸ್ ಏನು ಗೊತ್ತದಕ್ಕೆ, ಈ ಹುಡುಗಿ ಹತ್ರ ದುಡ್ಡಿಲ್ಲ, ಕಾಸಿಲ್ಲ, ತಂದೆ ಇಲ್ಲ, ತಾಯಿ ಇಲ್ಲ. ಒಂದು ರೀಸನ್ ನಂಬರ್ 1. ಎರಡನೇ ರೀಸನ್ ಏನಂದರೆ, ಈ ದಿನೇಶ್ ಅನ್ನೋ ವ್ಯಕ್ತಿ ಇನ್ನೊಬ್ಬಳನ್ನ ಮದುವೆ ಮಾಡ್ಕೊಳ್ಳೋದಕ್ಕೆ ರೆಡಿ ಆಗಿದ್ದಾನೆ. ನೋಡಿ, ನಾವು ಹೆಣ್ಮಕ್ಳಿಗೆ ಗೌರವ ಕೊಡ್ತೀವಿ, ಆದರೆ ಒಂದು ಹೆಣ್ಮಗಳನ್ನ ಹಾಳು ಮಾಡಿ ಅದೇ ಡಿಪಾರ್ಟ್ಮೆಂಟಿಗೆ ಸಂಬಂಧಪಟ್ಟಂಥ ಇನ್ನೊಂದು ಹೆಣ್ಮಗಳನ್ನ ಮದುವೆ ಮಾಡ್ಕೊಳ್ಳೋ ಅಂಥದ್ದು, ಈ ಹುಡುಗಿಗೆ ಮೋಸ ಮಾಡೋ ಅಂಥದ್ದು, ಇಂಥದ್ದೆಲ್ಲ ಮಾಡೋದಿಲ್ಲ. ನೆಕ್ಸ್ಟ್ ನನ್ನ ಹೋರಾಟ ಹೆಂಗಿರುತ್ತಂದರೆ, ಆ ಹುಡುಗಿ ಮನೆ ಮುಂದೆ ಕೂತ್ಕೊಂಡು ಹೋರಾಟ ಮಾಡ್ತೀನಿ. ಯಾಕಂದರೆ ನಮಗಿನ್ನು ವಿಧಿ ಇಲ್ಲ. ಆ ವ್ಯಕ್ತಿ ನನಗೆ ಹೇಳೋ ಅಂಥದ್ದೇನೆಂದರೆ, ಏನೇ ಆಗಲಿ ಎಷ್ಟೇ ಆಗಲಿ ಒಂದಷ್ಟು ವಿಧಿ ಇಲ್ಲ. ನಾವು ಹೇಳೋಂಥದ್ದು, ಕೇಸ್ ಆದರೂ, ಕಂಪ್ಲೇಂಟ್ ಆದರೂ, ಅರೆಸ್ಟ್ ಆಗಿ ಜೈಲಿಗೆ ಹೋದರೂ, ಡ್ಯೂಟಿಗೆ ಹೋದರೂ ಪರವಾಗಿಲ್ಲ, ನಾನು ಆ ಹುಡುಗಿನ ಮದುವೆ ಮಾಡ್ಕೊಳ್ಳಲ್ಲ ಅಂತೇಳ್ಬಿಟ್ಟು ದಿನೇಶ್ ಹೇಳೋವಾಗ ನಾವೇನು ಮಾಡ್ಬೇಕಂದ್ರೆ, ನನ್ನ ಮೇಲೆ ಕೇಸ್ ಆದರೂ, ಕಂಪ್ಲೇಂಟ್ ಆದರೂ, ಅರೆಸ್ಟ್ ಆದರೂ, ಜೈಲಿಗೆ ಹೋದರೂ ಪರವಾಗಿಲ್ಲ, ದಿನೇಶ್ ಅನ್ನೋ ವ್ಯಕ್ತಿ ಎಲ್ಲಿ ಡ್ಯೂಟಿ ಮಾಡ್ತಾನೋ ಅಲ್ಲಿ ನಾವೆಲ್ಲ ಆ ವ್ಯಕ್ತಿನ ಹೋಗೋವಂಥದ್ದು ಕನ್ವಿನ್ಸ್ ಮಾಡೋವಂಥ ಕೆಲಸ ಮಾಡಬೇಕು. ನಾವು ಕಾನೂನು ಉಲ್ಲಂಘನೆ ಮಾಡಿ ಏನೂ ಮಾಡಲ್ಲ, ನಾವು ಕನ್ವಿನ್ಸ್ ಮಾಡ್ತೀವಿ. ಕನ್ವಿನ್ಸ್ ಮಾಡಿದ್ರು ಆ ವ್ಯಕ್ತಿ ಒಪ್ಪಿಲ್ಲ ಅಂದಾಗ
ಮತ್ತು ಇಂಥವ್ರು ಬಂದು ನಮ್ಮ ಮೇಲೆ ತೊಂದರೆ ಕೊಡ್ತಾ ಇದ್ದಾರೆ, ಇಂಥವ್ರು ಬಂದು ನಮಗೆ ಡ್ಯೂಟಿಗೆ ಇದು ಮಾಡ್ತಾ ಇದ್ದಾರೆ, ಇವ್ರ ಮೇಲೆ ಪ್ರಕರಣ ದಾಖಲು ಮಾಡೋ ಅಂತ ಹೇಳ್ಬಿಟ್ಟು ನಮ್ಮ ಮೇಲೆ ಪ್ರಕರಣ ದಾಖಲು ಮಾಡಿದಾಗ ನಾವು ಅರೆಸ್ಟಾಗಿ ಜೈಲಿಗೆ ಹೋಗೋಣ. ಈ ಒಂದು ಹೋರಾಟಕ್ಕೆ ನನ್ನ ಜೊತೆ ಇರೋಂಥ ಎಲ್ಲ ನನ್ನ ಸೈನಿಕರು ರೆಡಿಯಾಗಿದ್ದಾರೆ. ಒಂದು. ಎರಡನೇ ವಿಚಾರ ಏನಂದರೆ, ಯಾರು ಈ ದಿನೇಶ್ ಅನ್ನೋ ವ್ಯಕ್ತಿ ಇದ್ದಾನೆ, ಈ ವ್ಯಕ್ತಿ ನಮ್ಮ ವಿರುದ್ಧ ಮಾನನಷ್ಟ ಮೊಕದ್ದಮೆಗಳು 1000 ಹಾಕಲಿ, ಆಮೇಲೆ ನಾವು ಮಾತಾಡೇಬಾರ್ದು ಅಂತ ಹೇಳ್ಬಿಟ್ಟು ಸ್ಟೇ ತಂದ್ರೂ ನಾನು ನೆಕ್ಸ್ಟ್ ಡೇನೇ ಮಾತಾಡ್ತೀನಿ. ಮಾನನಷ್ಟ ಮೊಕದ್ದಮೆಗಳು 1000 ಹಾಕಿ ನಮ್ಮನ್ನು ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಿದ್ರು ಪರವಾಗಿಲ್ಲ, ನಾನು ಈ ವ್ಯಕ್ತಿ ವಿರುದ್ಧ ಆ ವ್ಯಕ್ತಿ ಆ ಹೆಣ್ಣುಮಗಳನ್ನ ಮದುವೆ ಮಾಡ್ಕೊಳ್ಳೋ ತನಕ ನಿರಂತರವಾಗಿ ಮಾತಾಡ್ತೀವಿ. ಯಾವ ಹೆಣ್ಣುಮಗಳು ಇನ್ನೊಂದು ಹೆಣ್ಣುಮಗಳಿಗೋಸ್ಕರ ಅವನು ಲಕ್ಷ್ಮೀನ ಬೇಡ ಅಂತ ಇದ್ದಾನೋ ಅವ್ರ ಮನೆ ಮುಂದೆ ಕುತ್ಕೊಂಡು ಹೋರಾಟ ಮಾಡೋಂಥ ಕೆಲಸ ಮಾಡ್ತೀನಿ. ಏನೋ ಅವನು ಕೊಟ್ಟಿರೋಂಥ ಅವಧಿ, ಆ ಒಂದು ರಜಾ 30 ದಿನಗಳು ರಜಾ ಕೊಟ್ಟಿದ್ರು ಡಿಪಾರ್ಟ್ಮೆಂಟ್ ಅವರು, ಆ ರಜಾ ಕೂಡ ಇನ್ನೇನು ಒಂದು ವಾರದಲ್ಲಿ ಕಂಪ್ಲೀಟ್ ಆಗ್ತಾಯಿದೆ. ಅದಾದಮೇಲೆ ಹಂತವಾಗಿ ನಾವು ಹೋರಾಟ ಮಾಡೋಂಥ ಕೆಲಸ ಮಾಡೋಣ. ಮೊದಲಿಗೆ ಅವನಿಗೆ ಅಷ್ಟೆಲ್ಲ ಆದ್ರೂ ಒಂದು ಲಕ್ಷ್ಮಿ ಅನ್ನೋ ಹೆಣ್ಣುಮಗಳನ್ನ ಅನ್ಯಾಯ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಗೊತ್ತಾದ್ರೂ 1 ತಿಂಗಳು ರಜಾ ಕೊಟ್ಟಿರೋವಂಥದ್ದು, ಜೊತೆಗೆ ಆ ವ್ಯಕ್ತಿನ ಇಲ್ಲಿ ತನಕ ಪೊಲೀಸ್ ಸ್ಟೇಷನ್ ಕರೆಸಿ ಮಾತಾಡದೇ ಇರೋವಂಥದ್ದು ಬೆಳ್ಳಂಡೂರು ಪೊಲೀಸ್ ಸ್ಟೇಷನಲ್ಲಿ. ಒಂದು ಅನ್ಯಾಯ ಅಂತ ಹೇಳ್ಬಿಟ್ಟು ಆದಾಗ ಅವಳಿಗೆ ಕಂಪ್ಲೇಂಟ್ ಕೊಟ್ಟಿರೋದು FIR ಮಾಡಿ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಿ ಅಂತಲ್ಲ, ನನ್ನ ಜೀವನ ಹಾಳಾಗಿದೆ, ದಯವಿಟ್ಟು ಆ ವ್ಯಕ್ತಿನ ಕರೆಸಿ ಸರಿಪಡಿಸಿಕೊಡಿ ಅಂತ ಹೇಳ್ಬಿಟ್ಟು ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾಳೆ. ಇದಕ್ಕೆ ರೆಸ್ಪಾನ್ಸೇ ಇಲ್ಲ. ಪರವಾಗಿಲ್ಲ, ನಮ್ಮ ಹೋರಾಟ ನಿರಂತರವಾಗಿ ಮಾಡೋಣ. ಆ ಹೆಣ್ಣುಮಗಳಿಗೆ ಮದುವೆ ಅನ್ನೋದಾದರೆ ದಿನೇಶ್ನ ಜೊತೆನೇ ಆಗಬೇಕು. ಅವನು ಕೇಸು ಕಂಪ್ಲೇಂಟು ಎಲ್ಲದಕ್ಕೂ ರೆಡಿ ಇದ್ದಾಗ ನಾವು ಕೇಸು ಕಂಪ್ಲೇಂಟು ಜೈಲುಗಳು ಎಲ್ಲದಕ್ಕೂ ರೆಡಿ ಆಗೋಣ. ಥ್ಯಾಂಕ್ ಯು ಸೋ ಮಚ್. ಜೈ ಭೀಮ್.